ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಿನ್ನೆ ವಿಡಿಯೋ ಎಲ್ಲರೂ ನೋಡ್ರಿ ಅನ್ಕೋತೀನಿ. ಇವತ್ತು ನಿಮ್ಗೆ ಗೊತ್ತದ ಮಾರ್ಚ್ ಚಲೋದ 3 ದಿನ 5 ದಿನ ಸ್ಟಾಕ್ ಚೆಕ್ಕಿತ್ತು. ಸ್ಟಾಕ್ ಚೆಕ್ ಮುಗಿದ. ಈಗ ಈ ಸದ್ದ ಇವತ್ತು ಫಸ್ಟ್ ಅದ ಜನವರಿ. ಇದು ಅಂದ್ರೆ ಮಂತ್ ಸ್ಟಾರ್ಟ್ ಅದ. ಈಗ ಫಸ್ಟ್ ಅಂದ್ರೆ 1 ತಾರೀಕು ಅದ. ಮಂದಿ ಕಸ್ಟಮರ್ ಭಾಳ ಬರ್ತಾರೆ. ಹೇಗೆ ಬರ್ತಾರೆ, ಏನು ಮಾಡ್ತಾರೆ ಅಂತಂದು ನಿಮ್ಗೆ ನೈಟ್ ಹೇಳ್ತೀನಿ. ನೈಟ್ ಅಂದ್ರೆ ಈ ಸದ್ದ ಹೋದ ತಿಂಗಳ ನನಗೆ ಭಾಳ ಸಪೋರ್ಟ್ ಮಾಡಿರಿ. ಮತ್ತು ನಂದು ಸಬ್ಸ್ಕ್ರೈಬ್ 122 ಹತ್ರ ಆಗ್ಯಾವ. ಈ ತಿಂಗಳ ನಾ ಆದಷ್ಟು 500 ರೀಚ್ ಆಗ್ಲಿಕ್ಕೆ ನೋಡ್ತೀನಿ. ಆದರೆ 1000 ರೀಚ್ ಆಗ್ತೀನಿ, ಇಲ್ಲಾಂದ್ರೆ 500 ರೀಚ್ ಆಗೇ ಆಗ್ತೀನಿ ಈ ವರ್ಷ, ಈ ತಿಂಗಳ. ಇದು 100% ನಾ ಟ್ರೈ ಮಾಡ್ತೀನಿ. 1000 ಕರೆ ಇಲ್ಲ 500 ಕರೆ ರೀಚ್ ಆಗ್ಲಕ್ಕೆ ನಾ ಟ್ರೈ ಮಾಡ್ತೀನಿ ಗೈಸ್. ಇಷ್ಟು ಹೇಳ್ಕೊತ ನಂದು ಬ್ಲಾಗ್ ಚಾಲೂ ಮಾಡತ್ತೀನಿ. ಓಕೆ, ನೋಡ್ಕೋತೀರ್ರಿ, ಎಲ್ಲರೂ ಸಪೋರ್ಟ್ ಮಾಡಿರಿ ಅಂತ ಹೇಳಿ ನೋಡ್ರಿ. ನಾವೀಗ ಟೈಮ್ ಆಗ್ಯದ, ಕೆಲ್ಸಕ್ಕೆ ಹೋಗಮತ್ತೆ. ಕಾಲು ನುಸ್ಲಿಕತ್ತವ್ರಿ ಅಂದ್ರೂ ಹೋಗ್ಬೇಕು. ಕೆಲಸ ಜಿಮ್ಮೆದಾರಿ ಇರ್ತದೆ. ಮನೆ ಜಿಮ್ಮೆದಾರಿ ಇತ್ತಂದ್ರೆ ಸಣ್ಣ ವಯಸ್ಸಿನಾಗ ಜೀವನ ಭಾಳ ಕಲಿಸಿಬಿಡ್ತದೆ. ಅದೇ ರೊಕ್ಕ ಗಿಕ್ಕ ಇತ್ತಂದ್ರೆ ಏನು ಅನ್ಸಲ್ಲ ಅಷ್ಟು. ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಅದರ ಕಾಲಾಗಿ ನಾ ಸಾಲಿ ಕಲಿಯೋ ಟೈಮ್ನಾಗ, ಕಾಲೇಜ್ ಕಲಿಯೋ ಟೈಮ್ದಾಗ ನಾ ಕೆಲಸದ ಮೇಲೆ ಇದ್ದೀನಿ, ಜಿಮ್ಮೆದಾರಿ ಮೇಲೆ ಇದ್ದೀನಿ. ಇಷ್ಟೇ ನೋಡ್ರಿ, ಬಡವರಿಗೆ ಶ್ರೀಮಂತರಿಗೆಲ್ಲ ಡಿಫ್ರೆನ್ಸ್. ಇಟ್ಟು ಹೇಳ್ಕೊತ ಫ್ರೆಂಡ್ಸ್, ನಾವು ಹೊಂಟಿದ್ದು ಕೆಲಸ ಕಡೆ ನೋಡ್ರಿ. ಸದ್ದ ನಾಷ್ಟ ಮಾಡ್ದೆ. ಅದು ಅಂಗಡಿ ಮುಚ್ಚಿತ್ತು. ಮತ್ತು ಬೇರೆ ರೆಗ್ಯುಲರ್ ಮಾಡಿದೆ. ಎಷ್ಟು ದಿನ ಆತ ಕಾಯಿರಲಿ ರೀ ನಾರು. ಒಂದು ದಿನ ಓಕೆ, 2 ದಿನ ಓಕೆ. ದಿನ ಅವ್ರು ಬಂದುಬಿಡೋರು. ನಾವು ದಿನ ಉಪವಾಸ ಅಂದ್ರೆ ನಡೆಯಲ್ಲ. ಅದಕ್ಕೆ ಹೋಟೆಲ್ ಚೇಂಜ್ ಮಾಡಿಬಿಟ್ನ. ಈಗ ನಾವು ಹೊಂಟಿದ್ದು ನಾಷ್ಟ ಮುಗಿಸಿ ಕೆಲ್ಸಕ್ಕೆ. ಯಥಾಸ್ಥಿತಿ ನಮ್ಮದು ಡ್ಯೂಟಿ ಟೈಮ್, ಊಟದ್ದು, ಮೆಸ್ಸಿಂದು ಎಲ್ಲ ಟೈಮ್ ಟು ಟೈಮ್ ಬೇಕು ನಮ್ಗೆ. ಇಲ್ಲಾಂದ್ರೆ ನಡೆಯಲ್ಲ. ಕೆಲ್ಸಕ್ಕೆ ಹೊಂಟೀನಿ. ಜರ ನೇಚರ್ ನೋಡ್ರಿ ಹೆಂಗದ. ಆಮೇಲೆ ಮಧ್ಯಾಹ್ನ ಸಿಗ್ತೀನಿ. ಮತ್ತೆ ಈಗ ನೋಡ್ರಿ, ನನ್ನ ಡ್ಯೂಟಿ ಟೈಮ್ ಚಾಲೂ ಆಗ್ತದೆ. ನಾ ಈಗ ಮಾಡ್ತಾ ಹೊಂಟೀನಿ. ಮತ್ತು ತನಕ ಸಿಗ್ತೇನೆ ಅಂತ. ಫಸ್ಟ್ ಡೇ ಅಂತಂದು ಧುಮ್ಮಿಷನ್ ಬಂದಾರೆ ಮಂದಿ. ಧುಮ್ಮಿಷನ್ ಬಡ್ತಗದಾರ ನೋಡ್ರಿ. ನಂಗಂತೂ ಸಾಕಾಗ್ಬಿಟ್ಟದ. 5 ದಿನ ಆರಾಮ ಇತ್ತು ಕೆಲಸ. ಈಗ ಒಮ್ಮೆ ಕೆಲಸ ಮಾಡ್ಕೊತಾನ. ಇದು ನಡ್ಬರ್ಕೆ ಬಂದಾಗತ್ತದ ರೀ ಫ್ರೆಂಡ್ಸ್. ಯಾಕಂದ್ರೆ ಸ್ಟೋರೇಜ್ ಫುಲ್ ಆಗತ್ತದ ರೀ. ಏನೂ ಇಲ್ಲ ರೀ ಅವ್ರೊಳಗೆ. ಅಂದರೂ ಬಂದಾಗತ್ತದ ರೀ. ಯಾಕೆ ಅಕ್ಕಾರೆ ದಬಾಯಿಸ್ಕೊಟ್ಟು ಐಫೋನ್ ತೊಗೊಂಡೇನಿ ರೀ ಫ್ರೆಂಡ್ಸ. ನಡ್ಬರ್ಕಾಗ ಕಟ್ ಆಗ್ಲಾಗತ್ತದ. ಏನು ಮಾಡೋದು ಹೇಳ್ರಿ. ಐಫೋನ್ ತೊಗೊಂಡಿದ್ದು ಮತ್ತು ಯಾಕಾರೆ ತೊಗೊಂಡಿದ್ದ ಅನ್ಸ್ಲತ್ತದ. ಈಗ ಸುಮ್ಮ ಅವನು ಆ್ಯಂಡ್ರಾಯ್ಡ್ ತೊಗೊಂಡಿದ್ರೆ ಕೆಲಸ ಏನೋ ಕ್ವಾಲಿಟಿ ಬರಲಿ ಅದಂತ ನಾ ತೊಗೊಂಡ. ಇದು ಕ್ವಾಲಿಟಿ ಸ್ಟೋರೇಜ್ ಇಲ್ಲಿ ಏನು ಮಾಡೋಕೆ ಬರ್ತದೆ ರೀ. ನಾ ಈಗ ರೋಮಿ ಹೊಂಟೀನಿ ನೋಡಿರಿ ಫ್ರೆಂಡ್ಸ್, ಊಟದ ಟೈಮ್ದಾಗ. ನೋಡ್ರಿ, ಒಮ್ಮಿಂದ ಟೈಮ್ ಮುಗಿದ. ಅದಕ್ಕೆ ನಾ ಮತ್ತು ಕೆಲಸದ ಕಡೆ ಹೋಗ್ಬೇಕಲ್ಲ. ಕೆಲಸದ ಕಡೆ ಹೋಗ್ಬೇಕು, ಕೆಲಸ ಮಾಡ್ಬೇಕು.
ಚಕ್ರ ಬರ್ಲಕ್ಕಪ್ಪ, ಯಾವ ಆರಾಮಿಲ್ಲ ಅಂದರೂ ಹೋಗ್ತೀನಿ ಕೆಲಸ ಕಂಟಿನ್ಯೂ ಗಾಯ್ಸ್. ಈಗ ಸದ್ಯಕ್ಕೆ ಶಾರ್ಟ್ ಮಾಡ್ತೀನಿ ಅಷ್ಟೆ. ಓಕೆ, ಮತ್ತೆ ಸಿಗ್ತೀನಿ. ಗಾಯ್ಸ್ ಹೇಳ್ಬೇಕಂದ್ರೆ ಇವತ್ತು ಫುಲ್ ಅಂದ್ರೆ ಫುಲ್ ಮಿಕ್ಕ್ಯದ. ಕೆಲ ಕಸ್ಟಮರ್ ಕಂಡಂಗಿದ್ರು ಇವತ್ತು, ಏನು ಹೇಳಪ್ಲಿಲ್ಲ ನಾವು. ಕಸ್ಟಮರ್ ಕಂಡಪ್ಲೇ ಇದ್ದರು. ನಮ್ಮದು ಅದು 12 ಆಗ್ಯದ ಇವತ್ತು ಹೇಳ್ಬೇಕಂದ್ರೆ. ಮತ್ತು ನೈಟ್ ಬೇರೆ ಆಗ್ಯದ ನಮ್ಮದು. ರಾತ್ರಿ ಬಿಡ್ತದ, ನಮ್ಗೆ ಗೊತ್ತದ ಕೆಲಸ. ರಾತ್ರಿ ಬಿಡೋಣ ಮತ್ತು ಸೀದಾ ಹೋಗಿ ಮುಕ್ಳಕ್ಕೆ ಬರಲ್ಲ. ಅದ್ರ ಕಾಲಾಗೆ ಮೆಸ್ ನೋಡ್ದೆ, ಮೆಸ್ ಬಂದಿತ್ತು. ಹಾಗೆ ಏನ್ರಿ ಸಿಗುತ್ತೆ ಅನ್ನತ್ತೊಂದು ಮುಂದೆ ಹೊಂಟಿದ್ದೆವು. ಏನೂ ಇಲ್ಲ, ಲೈಟ್ ಬೇರೆ ಇಲ್ಲ ನೋಡ್ರಿ ಎಲ್ಲ ಕಡೆ. ಮೊಬೈಲ್ ಚಾರ್ಜ್ ಹಟ್ಟದು ಯಾರಿಗೂ. ಸ್ವಿಚ್ ಆಫ್ ಇತ್ತಂದ್ರೆ ಅದು ಗತಿ ಐತಿ ಇಟ್ಟು ಹೇಳಿ. ಮತ್ತು ಇವತ್ತು ಟಯರ್ಡ್ ಫುಲ್ ಆಗ್ಯದ, ಏನು ಇದಿಲ್ಲ ಇಟ್ಟು ಹೇಳಿ ನಾನು ಬ್ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಸಿಗಮತ್ತೆ ನೆಕ್ಸ್ಟ್ ಬ್ಲಾಗ್ನಾಗ. ಗುಡ್ ನೈಟ್, ಗುಡ್ ಮಾರ್ನಿಂಗ್.